ಅದು ಯಾಕೋ ನಮ್ಮ ರಾಜಮನೆತನದವ್ರಿಗೆ ಅದೊಂದು ಭಾಳ ಭಗವಂತ ಅದೇನು ನೋವು ಬರೆದುಬಿಟ್ಟಿದ್ದಾನೋ ನಿಜವಾಗ್ಲೂ ಅದು ಭಾಳ ನೋವಿನ ಸಂಗತಿ, ನಮಗೂ ಎಲ್ಲರಿಗೂ ನೋವಿನ ಸಂಗತಿನೇ. ನೋಡಿ 1973ರಲ್ಲಿ ಆಗಿನ ಕೇಂದ್ರ ಸರ್ಕಾರ ರಾಯಲ್ಟಿ ನಿಲ್ಲಿಸ್ಬಿಡ್ತು ಎಲ್ಲರೂ. ಹೌದು. ಜಯಚಾಮರಾಜ ಒಡೆಯರು ನಾ ದಸರಾನೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಆ ಸಂದರ್ಭದಲ್ಲಿ ಜಯದೇವರಾಜ ಅರಸು, ಪಿ ವಿ ನಂಜರಾಜ ಅರಸು ಅವರು ನಮ್ಮ ಹಿರಿಯ ಇತಿಹಾಸಕಾರರು, ಮತ್ತು ಕನ್ನಡ ಕ್ರಾಂತಿ ದಳ ಅಂತ ಮೈಸೂರಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಂಥ ನಾಗಲಿಂಗ ಸ್ವಾಮಿ ಅವರು ಮತ್ತು ಇನ್ನೂ ಹಲವರು ಒಂದು ಗುಂಪು ಕಟ್ಕೊಂಡು ಝೂನಿಂದ ಒಂದು ಆನೆ ಬಾಡಿಗೆ ತಗೊಂಡು ಕನ್ನಡ ತಾಯಿ ಭುವನೇಶ್ವರಿಯ ಫೋಟೋ ಇಟ್ಕೊಂಡು ಒಂದು 4 ಡೊಳ್ಳು ಕುಣಿತ ಮತ್ತು ಕೋಲಾಟ ಮತ್ತು ವೀರಭದ್ರ ಕುಣಿತ ಒಂದು ಸಣ್ಣ ಗುಂಪು ಕಟ್ಕೊಂಡು ಒಂದು ಮೆರವಣಿಗೆ ಮಾಡಿ ದಸರಾ ಮಾಡಿದ್ರು. ದಸರಾ ನಿಲ್ಲಬಾರ್ದು. ಅದು ಮೊದಲನೇ ಸಲ ಅನ್ಸುತ್ತೆ. ರಾಜನ ದಸರೆ ನಿಂತು ಪ್ರಜೆಗಳ ದಸರೆ ಶುರುವಾಗಿದ್ದು ಹೀಗೆ. ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವ್ರಿಗೆ ಇದನ್ನು ಗಮನಕ್ಕೆ ತಂದು ಇದು ನಿಲ್ಲಬಾರ್ದು, ಶ್ರೇಯಸ್ಸಲ್ಲ ನಾಡಿಗೆ ಅಂತ ಆಗ ಅವರು 74ರಲ್ಲಿ ನಾಡಹಬ್ಬ ಅಂತ ಅನೌನ್ಸ್ ಮಾಡಿದ್ರು. ಆವತ್ತಿಂದ ನಾಡಹಬ್ಬ ಇವತ್ತಿಗೆ ನಡ್ಕೊಂಬಂದಿದೆ, 51 ವರ್ಷ ಆಯಿತು. ಅಂದರೆ ಅಷ್ಟು ನೋವು ತಿಂದಿದ್ದಾರೆ ಪ್ರತಿಯೊಬ್ಬ ರಾಜ ಮಹಾರಾಜನು, ಅಷ್ಟು ನೋವು ತಿಂದು ಇಷ್ಟೆಲ್ಲ ಇವರು ಕೊಟ್ಟು, ಇಷ್ಟೆಲ್ಲ ಇವರು ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟು ಎಲ್ಲ ಸವಲತ್ತುಗಳನ್ನು ಕೊಟ್ಟರು ಸರ್ಕಾರಕ್ಕೆ. ಅದೇನೋ ಮಹಾರಾಜರಿಗೆ ಸ್ವತಂತ್ರ ಮುಂಚೆಯಿಂದನೂ ಇದೇ ರೀತಿಯಾದಂಥ ನೋವುಗಳನ್ನು ತಿಂದಿದ್ದಾರೆ, ಸ್ವತಂತ್ರ ಆದಮೇಲೂ ಇದೇ ರೀತಿಯಾದಂಥ ನೋವುಗಳನ್ನು ತಿಂದಿದ್ದಾರೆ.